ಹಾಸನ ಜಿಲ್ಲೆಯಲ್ಲಿ ಹಠಾತ್ ಎದೆನೋವಿನಿಂದ 41 ಜನರ ಸಾವಿಗೆ ಸಂಬಂಧಪಟ್ಟಂತೆ ಹೃದಯಾಘಾತದ ಶಂಕೆ. ಇದು ಡಾಕ್ಟರ್ ಮಂಜುನಾಥ್. ಇವತ್ತು ನಾವು ಹಾಸನದ ಹೃದಯಾಘಾತದ ಬಗ್ಗೆ ಜಯದೇವದ ಹೃದಯ ತಜ್ಞರು ಕೊಟ್ಟ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅವ್ರು ಮೊದಲು ಹೇಳಿರೋದು ಏನಂದರೆ 2024ರಲ್ಲಿ 19 ಜನ ಹೃದಯಾಘಾತದಿಂದ ಸತ್ತಿದ್ದಾರೆ, ಮೇ ಮತ್ತು ಜೂನಲ್ಲಿ. ಇದೇ 2025 ಮೇ ಮತ್ತು ಜೂನಲ್ಲಿ 20 ಜನ ಸತ್ತಿದ್ದಾರೆ ಅಂತ ಹೇಳಿದ್ರು. ಬಟ್ ಅವ್ರು ಪರೀಕ್ಷೆ ಮಾಡಿದಾಗ 10 ಜನ ಅಷ್ಟೇ ಸತ್ತಿರೋದು ಹೃದಯಾಘಾತದಿಂದ. ಇನ್ನು 10 ಜನ ಹೃದಯಾಘಾತದಿಂದ ಸತ್ತಿಲ್ಲ, ಬೇರೆ ಯಾವುದೋ ಕಾಯಿಲೆಯಿಂದ, ಬೇರೆ ಯಾವುದೋ ಕಾರಣಗಳಿಂದ ಸತ್ತಿದ್ದಾರೆ. ಈ ಸತ್ತಿರೋ 10 ಜನದಲ್ಲಿ 3 ಜನಕ್ಕೆ ಮುಂಚೆನೇ ಹಾರ್ಟ್ ಡಿಸೀಸ್ ಇತ್ತು, ಮುಂಚೆನೇ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಇನ್ನು ಮಿಕ್ಕಿದ 7 ಜನದಲ್ಲಿ 6 ಜನ ಆಟೋ ಡ್ರೈವರ್ಸ್ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ ಆಗಿತ್ತು. ಇನ್ನು ಮಿಕ್ಕಿದ 7 ಜನ ಇದ್ದಾರಲ್ಲ, 7 ಜನನು 45 ವರ್ಷಕ್ಕಿಂತ ಕೆಳಗಿರೋರು. ಸೊ ಯೂತ್ಸಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಜಾಸ್ತಿ ಆಗಿದೆ. ಏನಕ್ಕೆ? ಸ್ಮೋಕಿಂಗ್, ಡ್ರಿಂಕಿಂಗ್ ಮತ್ತು ಅನ್ಡಯಾಗ್ನೋಸ್ಡ್, ಅಂದರೆ ಪರೀಕ್ಷೆ ಮಾಡಿಸ್ಕೊಂಡ್ರಲ್ಲ ಅವ್ರಿಗೆ ಬಿ ಪಿ ಇದೆಯಾ, ಶುಗರ್ ಇದೆಯಾ. ಯಾಕಂದರೆ ಯೂತ್ಸಲ್ಲಿ ಶುಗರ್ ಬಿ ಪಿ ಜಾಸ್ತಿ ಆಗಿದೆ, ಮತ್ತು ಕಂಟ್ರೋಲಲ್ಲಿರಲ್ಲ ಬಿ ಪಿ ಶುಗರ್, ಮಾತ್ರೆ ತಗೋತಾ ಇರಲ್ಲ ಕರೆಕ್ಟಾಗಿ. ಮತ್ತು ಸ್ಟ್ರೆಸ್. ಇದರಿಂದ ಜನ ಏನು ತಿಳ್ಕೊಬೇಕಂದ್ರೆ ಭಯ ಪಡಬಾರ್ದು. ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದನ್ನು ತಡೆಗಟ್ಟೋದು ಹೆಂಗೆ, ಅದನ್ನು ಮುಂಚೆನೇ ನಾವು ನೋಡ್ಕೊಳ್ಳೋದು ಹೆಂಗೆ, ನಮ್ಮ ಆರೋಗ್ಯ ನಾವು ಹೆಂಗೆ ಕರೆಕ್ಟಾಗಿ ಇಟ್ಕೊಳ್ಳೋದು ಅಂತ ತಿಳ್ಕೊಬೇಕು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಈ ಹೃದಯಾಘಾತ ಸಂಬಂಧಿಗಳ ಕಾಯಿಲೆಗಳಿಗೆ ಏನು ಕಾರಣ, ಇದನ್ನು ತಡೆಗಟ್ಟಕ್ಕೆ ಏನೇನು ಮಾಡ್ಬೋದು ಅಂತ ತಿಳ್ಕೊಬೇಕು ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ಇಲ್ಲಲ್ಲಿ ಇನ್ನೂ ಇದ್ರ ಬಗ್ಗೆ ಮಾತಾಡೋಣ.